ನಾನ್ ಹೇಳಂಗೆ ನಿಮಗ್ ಗೊತ್ತಿರೋದೇ ಎಲ್ಲ ಅನ್ಕೊಂತೀನಿ. ನೋಡ್ಬೋದು ಲೈಟ್ ಫಿಟ್ಟಿಂಗ್ಸ್ ಅಥವಾ ಏನೇ ತಪ್ಪಿದೆ ಅಂತ ನಿಮ್ಗೆ ಅನ್ಸಿರೋ ಅದನ್ನ ಕಮೆಂಟ್ ಮಾಡಿ. ನಾನು ಇದರಲ್ಲಿ ಹೇಳ್ಬೇಕು ಅನ್ಕೊಂಡಿರೋ ಮೇನ್ ವಿಷಯ ಏನಪ್ಪಾ ಅಂದ್ರೆ, ಈ ಕಾರ್ಪೆಂಟರ್ ಆಗ್ಲಿ ಅಥವಾ ಟೈಲ್ಸರ್ ಆಗ್ಲಿ ಯಾಕೆ ನಾವು ಮಾಡಿರೋ ಅಥವಾ ಬಿಟ್ಟಿರೋ ಪಾಯಿಂಟ್ಸ್ನ ಕರೆಕ್ಟಾಗಿ ಬಿಟ್ಟಿರಲ್ಲ ಅಥವಾ ಓಪನ್ ಮಾಡಿರಲ್ಲ ಅನ್ನೋದೇ ಪ್ರಾಬ್ಲಮ್. ನೋಡಿ ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆ, ಕಾರ್ಪೆಂಟ್ರು ಮುಚ್ಚಾಕ್ಯವ್ರೆ. ಈ ಕಡೆ ಟೈಲ್ಸ್ ಅವರು ಇವಾಗ ಅದನ್ನ ಸೈಡ್ಗೆ ಕೊಡ್ರಿ ನಾವು ಮಾಡ್ಕೊಡ್ತೀವಿ ಅಂತಾರೆ. ಇವಾಗ ಇವರಿಬ್ರು ಮಾಡಿರೋ ಪ್ರಾಬ್ಲಮ್ ಇಂದ ನಾವ್ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಅದನ್ನ ಆ ಕಡೆಯಿಂದ ತೆಗ್ದು ಈ ಕಡೆ ಹಾಕ್ಬೇಕು. ಅದನ್ನ ಗೋಡೆ ಕಿತ್ತಿ ಈ ಕಡೆ ಸೈಡ್ ಇಕ್ಬೇಕು. ಅದೇನ್ ಒಂಚೂರು ಕೆಲಸನೇ ಮಾಡ್ಬೋದು, ಅದಂತಲ್ಲ. ಆದ್ರೆ ಅವ್ರ ಕೆಲಸನೂ ನಿಲ್ಲುತ್ತೆ, ನಮ್ ಕೆಲಸನೂ ನಿಲ್ಲುತ್ತೆ. ನಮಗೂ ಟೈಮ್ ವೇಸ್ಟ್, ಅವ್ರಿಗೂ ಟೈಮ್ ವೇಸ್ಟ್. ಆದ್ರಿಂದ ಅವ್ರ ಕೆಲಸನ ಅವರೇ ಫಸ್ಟೇ ಪರ್ಫೆಕ್ಟ್ ಆಗಿ ಮಾಡ್ಬಿಟ್ರೆ ಸಾಕತ್ತಾಗಿರುತ್ತಲ್ವಾ. ಇಬ್ರಿಗೂ ಕೆಲಸ ಪಕ್ಕ ಆಗುತ್ತೆ, ಈಸಿನೂ ಆಗುತ್ತೆ. ಹಂಗೆ ಇವತ್ತು ನಾವೊಂದು ಹ್ಯಾಂಗರ್ ಲೈಟ್ ಹಾಕ್ತಾ ಇದೀವಿ, ನೋಡಿ ತೋರಿಸ್ತೀನಿ. ಅದ್ರದ್ದು LED ಬಲ್ಬ್ಸ್ ಇದು. ಈ ಹ್ಯಾಂಗರ್ ಲೈಟ್ ಏನಿದೆ ಅವರು ಡೈನಿಂಗ್ ಟೇಬಲ್ ಹತ್ರ ಹಾಕಿಸ್ಕೊಂತಾ ಇರೋದು. ಅದ್ರ ಕಾಸ್ಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ, ಸರಿನಾ ತಪ್ಪ ಅಂತ.